ಆಪರೇಷನ್ ಸಿಂಧೂರದಲ್ಲಿ ಯಾರೂ ಸಾಯಲಿಲ್ಲ. ಇದನ್ನ ಘೋಷಿಸಿ ಕೇಂದ್ರ ನಗೆ ಪಾಟೀಲಿಗೀಡಾಯಿತು. ಈಗ ಕೇಂದ್ರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ವಾತಂತ್ರ್ಯ ಭಾಷಣದಲ್ಲಿ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಭಾಷಣ ಮಾಡುವ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೀಗ ಬಿಕೆ ಹರಿಪ್ರಸಾದ್. ಆಪರೇಷನ್ ಸಿಂಧೂರದಲ್ಲಿ ಯಾರೂ ಸಾಯಲಿಲ್ಲ, ಇದನ್ನ ಘೋಷಿಸಿ ಕೇಂದ್ರ ನಗೆ ಪಾಟೀಲಿಗೀಡಾಯಿತು. ಕೇಂದ್ರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ವಾತಂತ್ರ್ಯ ಭಾಷಣದಲ್ಲಿ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮೋದಿ ಪ್ರಧಾನಿಯಾದ ಬಳಿಕ ಸಂಕಷ್ಟ ಸೃಷ್ಟಿಯಾಗಿದೆ, ಯಾರಿಗೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ದಾರೆ. ದೇಶದಲ್ಲಿ ಸಂವಿಧಾನ ವಿರೋಧಿ ಕೃತ್ಯಗಳು ಹೆಚ್ಚಾಗ್ತಿವೆ. ಪ್ರಧಾನಿ ಮೋದಿ ವಿದೇಶಿ ಪ್ರಯಾಣ ಮಾಡ್ತಿದ್ದಾರೆ, ಯಾವುದೂ ಗೊತ್ತಿಲ್ಲದೆ. ಸಂಬಂಧವಿಲ್ಲದಂತೆ ಕೇಂದ್ರ ಗೃಹ ಸಚಿವರಿದ್ದಾರೆ. ರಿಸರ್ವ್ ಬ್ಯಾಂಕ್ ಸ್ವಾಯತ್ತತೆಯ ಮೇಲೆ ಹಸ್ತಕ್ಷೇಪ ಆಗಿದೆ. ಸುಪ್ರೀಂ ನ್ಯಾಯಾಧೀಶರ ಕೊಲಿಜಿಯಂ ಮೇಲೂ ಹಸ್ತಕ್ಷೇಪ ಆಗಿದ್ದು, ನ್ಯಾಯಾಧೀಶರು ಉನ್ನತ ಹುದ್ದೆ ಪಡೆಯುತ್ತಿದ್ದಾರೆ. ಸರ್ಕಾರಿ ಮಾಧ್ಯಮಗಳು ಸರ್ಕಾರದ ಒಂದು ಮುಖವಾಣಿಯಾಗಿದೆ. ಪ್ರಜಾಸತ್ತಾತ್ಮಕ ಆಡಳಿತ ಕುಸಿಯುತ್ತಿದೆ ಅಂತ ಬಿಕೆ ಹರಿಪ್ರಸಾದ್ ಕೇಂದ್ರದ ವಿರುದ್ಧ ಹರಿಹಾಯ್ದಿದ್ದು, ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಯಾರೂ ಸತ್ತಿಲ್ಲ, ಇದನ್ನ ಘೋಷಣೆ ಮಾಡಿ ಕೇಂದ್ರ ನಗೆ ಪಾಟಲಿಗೀಡಾಯಿತು. ಕೇಂದ್ರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಸ್ವಾತಂತ್ರ್ಯ ಭಾಷಣದಲ್ಲಿ ಬಿಕೆ ಹರಿಪ್ರಸಾದ್ ಒಂದರ ಮೇಲೊಂದೊಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಲ್ಲಿ ಮೋದಿ ಪ್ರಧಾನಿಯಾದ ಬಳಿಕ ಸಂಕಷ್ಟಗಳು ಜಾಸ್ತಿ ಆಗಿದೆ ಜನರಿಗೆ. ಇಷ್ಟೆಲ್ಲ ಸಂಕಷ್ಟಗಳು ಇದ್ರೂ ಸಹಿತ ದೇಶದಲ್ಲಿ ಮೋದಿ ಅವರು ಇರೋದಿಲ್ಲ. ಪ್ರಧಾನಿ ಮೋದಿ ವಿದೇಶಿ ಪ್ರಯಾಣ ಮಾಡ್ತಿದ್ದಾರೆ. ದೇಶದಲ್ಲಿ ಸಂವಿಧಾನ ವಿರೋಧಿ ಕೃತ್ಯಗಳು ಹೆಚ್ಚಾಗ್ತಿವೆ. ಸಂಬಂಧವಿಲ್ಲದಂತೆ ಒಂದು ಕಡೆ ಹೋಮ್ ಮಿನಿಸ್ಟರ್ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಸ್ವಾಯತ್ತತೆ ಮೇಲೆ ಹಸ್ತಕ್ಷೇಪ ಆಗಿದ್ದು, ಸುಪ್ರೀಂ ನ್ಯಾಯಾಧೀಶರ ಕೊಲಿಜಿಯಂ ಮೇಲೂ ಹಸ್ತಕ್ಷೇಪ ಆಗಿದೆ ಅಂತ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನ್ಯಾಯಾಧೀಶರು ಉನ್ನತ ಹುದ್ದೆ ಪಡೆಯುತ್ತಿದ್ದಾರೆ. ಸರ್ಕಾರಿ ಮಾಧ್ಯಮಗಳು ಸರ್ಕಾರದ ಒಂದು ಮುಖವಾಣಿಯಾಗಿವೆ. ಪ್ರಜಾಸತ್ತಾತ್ಮಕ ಆಡಳಿತ ಕುಸಿತಾ ಇದೆ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ವಾತಂತ್ರ್ಯ ಭಾಷಣದಲ್ಲಿ ಬಿಕೆ ಹರಿಪ್ರಸಾದ್ ಕೇಂದ್ರದ ವಿರುದ್ಧ ಬಾಣಗಳನ್ನು ಬಿಡ್ತಾ ಇದ್ದು, ಮೋದಿ ಪ್ರಧಾನಿಯಾದ ಬಳಿಕ ಯಾರಿಗೂ ಕೂಡ ನೆಮ್ಮದಿ ಇಲ್ಲ, ಸಂಕಷ್ಟದಲ್ಲಿದ್ದಾರೆ ಅಂತ ಒಂದು ಕಡೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ದೇಶದಲ್ಲಿ ಸಂವಿಧಾನ ವಿರೋಧಿ ಕೃತ್ಯಗಳು ಈ ಬಿಜೆಪಿ ಗೌರ್ಮೆಂಟ್ ಬಂದಾಗಿಂದ ಹೆಚ್ಚಾಗ್ತಿವೆ ಅಂತಿದ್ದಾರೆ. ಪ್ರಧಾನಿ ಮೋದಿ ವಿದೇಶಿ ಪ್ರಯಾಣ ಮಾಡ್ತಿದ್ದಾರೆ. ಜನರ ಸಂಕಷ್ಟಗಳು ಅವರಿಗೆ ತಿಳಿತಾ ಇಲ್ಲ. ಸಂಬಂಧವಿಲ್ಲದಂತೆ ಕೇಂದ್ರ ಗೃಹ ಸಚಿವರಾಗಿದ್ದಾರೆ. ರಿಸರ್ವ್ ಬ್ಯಾಂಕ್ ಸ್ವಾಯತ್ತತೆ ಮೇಲೆ ಹಸ್ತಕ್ಷೇಪ ಇದೆ. ರಿಸರ್ವ್ ಬ್ಯಾಂಕ್ ಕೂಡ ಕೇಂದ್ರ ಸರ್ಕಾರ ಹೇಳಿದಂತೆ ಕುಣಿಯುತ್ತದೆ. ಸುಪ್ರೀಂ ನ್ಯಾಯಾಧೀಶರ ಕೊಲಿಜಿಯಂ ಮೇಲೂ ಹಸ್ತಕ್ಷೇಪ ಇದೆ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮೇಲೇ ಅವಲಂಬನೆಯಾಗಿದೆ. ನ್ಯಾಯಾಧೀಶರು ಉನ್ನತ ಹುದ್ದೆಯನ್ನು ಪಡೀತಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಒಂದು ಕಡೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರಿ ಮಾಧ್ಯಮಗಳು ಸರ್ಕಾರದ ಮುಖವಾಣಿಗಳು ಎಲ್ಲವೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದಂತೆ ಕೇಳುತ್ತೆ ಅಂತ ಈಗ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಜಾಸತ್ತಾತ್ಮಕ ಆಡಳಿತ ಕುಸಿತಾ ಇದೆ, ಜನರು ನೆಮ್ಮದಿಯಿಂದ ಇಲ್ಲ. ಮೋದಿ ಅವರು ಆಡಳಿತಕ್ಕೆ ಬಂದಾಗಿನಿಂದ ಮೋದಿ ಅವರಿಗೆ ಜನರ ಸಂಕಷ್ಟಗಳು ಬೇಡ, ಮೋದಿ ಅವರಿಗೆ ವಿದೇಶಿ ಪ್ರಯಾಣ ಹೊಂದಿದ್ರೆ ಸಾಕು ಅಂತೆಲ್ಲ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶದಲ್ಲಿ ಸಂವಿಧಾನ ವಿರೋಧಿ ಕೃತ್ಯಗಳು ಹೆಚ್ಚಾಗ್ತಿವೆ ಒಂದು ಕಡೆ, ಮತ್ತೊಂದು ಕಡೆ ಇದ್ಯಾವುದು ಕೂಡ ನನ್ನ ಗಮನಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿಯವರು ವಿದೇಶಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿಯವರು ಯಾವಾಗ ಪ್ರಧಾನಿಯಾದರೂ ಆವಾಗಿನಿಂದಲೂ ಕೂಡ ರಿಸರ್ವ್ ಬ್ಯಾಂಕ್ ಆಗಲಿ, ಸುಪ್ರೀಂ ಆಗಲಿ, ಉನ್ನತ ಹುದ್ದೆಗಳಾಗಲಿ, ಸರ್ಕಾರಿ ಮಾಧ್ಯಮಗಳಾಗಲಿ ಎಲ್ಲವೂ ಕೂಡ ಅವರ ಅಂಡರಲ್ಲೇ ಇದೆ. ಎಲ್ಲವೂ ಅವ್ರು ಹೇಳಿದಂತೆ ಕೇಳ್ತಾ ಇದೆ. ಪ್ರಜಾಸತ್ತಾತ್ಮಕ ಆಡಳಿತ ಕುಸಿತಾ ಇದೆ ಅಂತ ಬಿಕೆ ಹರಿಪ್ರಸಾದ್ ಅವರೀಗ ಸ್ಪೀಚ್ನಲ್ಲಿ ಭಾಷಣವನ್ನು ಮಾಡಿದ್ದಾರೆ.